ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಈಗಾಗಲೇ ಬಿಡುಗಡೆ ಪ್ರಾರಂಭವಾಗಿ ಬಹಳಷ್ಟು ದಿನಗಳೇ ಆಯಿತು ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಕೆಲವೊಂದಿಷ್ಟು ಜನಗಳು ಇನ್ನೂ ನಮಗೆ ಈ ಒಂದು 20ನೇ ಕಂತಿನ ಹಣ ನಮಗೆ ಜಮೆ ಆಗಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಇನ್ನೂ ಕೆಲವರು 20ನೇ ಕಂತು ಹಣ ನಮಗೆ ಜಮೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರುವಂಥದ್ದು. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿನ ಕೊಡ್ತೀನಿ. ಹಾಗೆ 20ನೇ ಕಂತಿನ ಹಣ ಜಮೆ ಆದ ನಂತರ ಈ ಒಂದು 21ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹ ಕೆಲವೊಂದು ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆನೂ ಸಹ ಫುಲ್ ಮಾಹಿತಿಯನ್ನು ಕೊಡ್ತೀನಿ. ಆದರೆ ಅಲ್ಲಿ ತನಕ ನೀವು ಏನು ಮಾಡಬೇಕು, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ವಾಚ್ ಮಾಡಬೇಕು. ಹಾಗೆ ಯಾರ್ಯಾರು ಇಲ್ಲಿ ಹೊಸಬ್ರು ಬಂದಿದ್ದಾರೋ ಅವರು ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನು ಕೆಲವು ವ್ಯೂವರ್ಸ್ ಇರ್ತಾರೆ, ಏನು ಮಾಡ್ತಾರೆ, ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ, ನೋಡ್ತಿರ್ತಾರೆ, ಆದರೆ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಅಂಥವರು ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ. ಆದಷ್ಟು ಈ ಥರ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಎಜುಕೇಷನ್ ರಿಗಾರ್ಡಿಂಗ್ ಆಗಿರ್ಬೋದು, ಎಲ್ಲ ಥರ ಅಪ್ಡೇಟ್ಸನ್ನು ನಾನು ನಮ್ಮ ಚಾನಲ್ ಕನ್ನಡ ಪ್ರಾಡಕ್ಟ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆಯಾಗಿ ಬಹಳಷ್ಟು ದಿನಗಳೇ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ತುಂಬ ಜಿಲ್ಲೆಗಳಿಗೆ ಈ ಒಂದು 20ನೇ ಕಂತಿನ ಹಣ ಆಲ್ರೆಡಿ ಜಮೆ ಆಗಲಿಕ್ಕೆ ಶುರುವಾಗಿ ತುಂಬ ದಿನಗಳಾಯಿತು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಸೊ ನಿಮಗೂ ಸಹ ಜಮೆ ಆಗಿರುತ್ತೆ. ಜಮೆ ಆಗದೇ ಇರೋವಂಥ ಮಹಿಳೆಯರಿಗೆ ಇನ್ನೊಂದು ಕೆಲವೊಂದು ದಿನಗಳಲ್ಲಿ ಜಮೆ ಆಗುವಂಥದ್ದು. ಸೊ ಕೆಲವು ಜಿಲ್ಲೆಗಳಿಗೆ ಏನಾಗಿದೆ ಅಂದರೆ 19ನೇ ಕಂತು ಹಾಗೆ 20ನೇ ಕಂತು 2 ಕಂತುಗಳ ಹಣನೂ ಜಮೆ ಆಗಿದೆ. ಟೋಟಲ್ ಆಗಿ 4,000 ರೂಪಾಯಿ ಹಣ ಜಮೆ ಆಗಿರುವಂಥದ್ದು. ಸೊ 19, 20ನೇ ಕಂತಿನ ಹಣ ಜಮೆ ಆಗದವ್ರಿಗೆ 21ನೇ ಕಂತು ಬೇಗನೆ ಜಮೆ ಆಗುವಂಥದ್ದು. ಇನ್ನು ಕೆಲವು ಮಹಿಳೆಯರಿಗೆ ಏನು ತಲೆನೋವು ಅಂದರೆ, ಈ ಒಂದು 20ನೇ ಕಂತಿನ ಹಣ ಜಮೆ ಆಗಿದೆ, ಆದರೆ ನಮಗೆ 19ನೇ ಕಂತಿನ ಹಣನೇ ಜಮೆ ಆಗಿಲ್ಲಲ್ವಾ ಅಂತ ಕೇಳ್ತಿದ್ದಾರೆ. ಅವ್ರಿಗೆ ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ, ನಿಮಗೆ ಬಂದಿರೋ ಹಣ ಬಂದ್ಬಿಟ್ಟು 20ನೇ ಕಂತಿನದಲ್ಲ, 19ನೇ ಕಂತಿನ ಹಣ 2,000 ರೂಪಾಯಿ ನಿಮಗೆ ಈ ತಿಂಗಳು ಜಮೆ ಆಗಿರೋ ಕಾರಣದಿಂದ ನಿಮಗೆ 20ನೇ ಕಂತು ಅನ್ನಿಸ್ತಾ ಇರ್ಬೋದು. ಆದರೆ ನಿಮಗೆ ಜಮೆ ಆಗಿರೋದು 19ನೇ ಕಂತು. 19ನೇ ಕಂತು ಹಣ ನಿಮಗೆ 2,000 ರೂಪಾಯಿ ಹಣ ಜಮೆ ಆಗಿತ್ತು ಅಂದರೆ ಇನ್ನೊಂದು ಕೆಲವು ದಿನಗಳಲ್ಲೇ ನಿಮಗೆ 20ನೇ ಕಂತಿನ ಹಣ 2,000 ರೂಪಾಯಿ ಹಣನೂ ಸಹ ಜಮೆ ಆಗುತ್ತೆ. ಸೊ ಟೋಟಲ್ ಆಗಿ ಈ ತಿಂಗಳಲ್ಲೇ ನಮಗೆ 4,000 ರೂಪಾಯಿ ಹಣನ ನೋಡುವಂತಹ ಚಾನ್ಸಸ್ ಇದೆ ಎಲ್ಲ ಮಹಿಳೆಯರಿಗೂ. ಓಕೆನಾ? ಇನ್ನು ಎಷ್ಟೊಂದು ಜನ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಎಷ್ಟೋ ಜನ ಮಹಿಳೆಯರು ಈ ಒಂದು 20ನೇ ಕಂತಿನ ಹಣ ಬಂದ್ಬಿಟ್ಟು ನಮಗೆ ಜಮೆ ಆಗಿದೆ ಅಂತ ತಿಳಿಸ್ತಿದ್ದಾರೆ. ಹಾಗಿದ್ರೆ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಜಮೆ ಆಗಿದೆ, ಇದರಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ ವೀಕ್ಷಕರೇ? ಹಾಗೆಯೇ ನಿಮಗೆ 21ನೇ ಕಂತಿನ ಹಣ ಯಾವಾಗ ಬಂದು ಜಮೆ ಆಗುತ್ತೆ ಅನ್ನೋದು ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಈಗ ನಾನು ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪಿದೆ ಅನ್ನೋದನ್ನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಇಲ್ಲಿ ನೋಡಿ, ನಾನೀಗ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತಾನೆ. ಬೆಂಗಳೂರಿನಲ್ಲಿ ರೂರಲ್ ಆಗಿರ್ಬೋದು, ಅರ್ಬನ್ ಆಗಿರ್ಬೋದು, ಎಲ್ಲ ಮಹಿಳೆಯರಿಗೂ ಈ ಒಂದು ಹಣ ಬಂದು ಜಮೆ ಆಗಿದೆ, ಜಮೆ ಆಗ್ತಾನೆ ಹೋಗ್ತಾ ಇದೆ. ಓಕೆನಾ? ಇದರ ಜೊತೆಗೆ ದಾವಣಗೆರೆ ದಾವಣಗೆರೆಯ ಮಹಿಳೆಯರಿಗೂ ಸಹ ಈ ಒಂದು ಹಣ ಬಂದು ಜಮೆ ಆಗಿದೆ. ತುಮಕೂರಿನ ಜೊತೆಗೆ ಚಿತ್ರದುರ್ಗ, ಹಾಗೆ ಬಿಜಾಪುರ, ವಿಜಯಪುರ, ಹಾಗೆ ಮಂಗಳೂರು, ಈ ಎಲ್ಲ ಜಿಲ್ಲೆಗಳಿಗೂ ಸಹ ಹಣ ಬಂದ್ಬಿಟ್ಟು 2,000 ರೂಪಾಯಿ 20ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗಿರುತ್ತೆ. ಜೊತೆಗೆ 19ನೇ ಕಂತಿನ ಹಣನೂ ಕೆಲವು ಜಿಲ್ಲೆಗಳಿಗೆ ಜಮೆ ಆಗಿರುವಂಥದ್ದು. ಓಕೆನಾ? ಇದರ ಜೊತೆಗೆ ರಾಮನಗರ, ಬೀದರ್, ಬೆಳಗಾವಿ, ಹಾಗೆಯೇ ಬಳ್ಳಾರಿ, ಹಾಗೆ ಹಾವೇರಿ, ಬಾಗಲಕೋಟೆ, ಹಾಗೆ ರಾಯಚೂರು, ಈ ಎಲ್ಲ ಜಿಲ್ಲೆಗಳಿಗೂ ಸಹ ಈ ಒಂದು 20ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗಲಿಕ್ಕೆ ಶುರುವಾಗಿ ತುಂಬ ದಿವಸ ಆಗಿದೆ. ನಿಮಗೂ ಸಹ ನಿಮ್ಮ ಖಾತೆಗಳಿಗೆ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಥವಾ ನಾನು ಮಾಡಿರುವಂಥ ವೀಡಿಯೋದಲ್ಲಿ DBT ಸ್ಟೇಟಸ್ನಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ, ಅಲ್ಲೂ ಸಹ ಚೆಕ್ ಮಾಡ್ಕೋಬೋದು. ಓಕೆನಾ? ಇನ್ನು ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು 20ನೇ ಕಂತಿನ ಹಣ ದಿನಕ್ಕೆ ಎಲ್ಲ ಜಿಲ್ಲೆಗಳಿಗೂ ಜಮೆ ಆಗ್ತಾ ಹೋಗ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಓಕೆನಾ? ಇನ್ನು ಕೆಲವೊಂದು ಜಿಲ್ಲೆಗಳಿಗೆ, ಕೆಲವೊಂದು ಮಹಿಳೆಯರಿಗೆ ಇನ್ನೂ ನಮಗೆ ಯಾವುದೇ ಥರ ಹಣ ಬಂದ್ಬಿಟ್ಟು ಜಮೆ ಆಗಿಲ್ಲ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ಏನು ತಿಳಿಸ್ಕೊಡ್ತೀನಿ ಅಂದರೆ, ಕೆಲವೊಂದು ದಿನಗಳ ವೆಯ್ಟ್ ಮಾಡಿ, ಸರಿನಾ? ವೆಯ್ಟ್ ಮಾಡಿದ ನಂತರ ನಿಮಗೆ 2 ಕಂತಿನ ಹಣ ಅಂದರೆ 19 ಹಾಗೆ 20ನೇ ಕಂತಿನ ಹಣ 2 ಒಟ್ಟಿಗೆ ಜಮೆ ಆಗುವಂಥದ್ದು. ಒಟ್ಟಿಗೆ ಅಂದರೆ ಒಂದೇ ದಿವಸ 4,000 ಜಮೆ ಆಗುತ್ತೆ ಅಂತ ಕೇಳಿಬಿಡಿ. ಒಂದೇ ದಿವಸ 4,000 ಜಮೆ ಆಗೋದಿಲ್ಲ. ನಿಮಗೆ 19ನೇ ಕಂತಿನ ಹಣ ಇವತ್ತು ಬಿತ್ತು ಅಂದರೆ ಇವತ್ತು ಜಮೆ ಆಯಿತು 2,000 ರೂಪಾಯಿ ಅಂದರೆ ನಿಮಗೆ 2 ರಿಂದ 3 ದಿವಸದೊಳಗೆ 20ನೇ ಕಂತಿನ ಹಣ ಸಹ ಜಮೆ ಆಗುತ್ತೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಿರುವಂತಹ ಮಹಿಳೆಯರು
ಯಾರು ಟೆನ್ಷನ್ ಆಗುವಂತಹ ಅವಶ್ಯಕತೆ ಇಲ್ಲ. ನಿಮಗೂ ಸಹ 19 ಮತ್ತು 20ನೇ ಕಂತಿನ ಹಣ ಬಂದು ಜಮೆ ಆಗೇ ಆಗುತ್ತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ನಾನು ತಿಳಿಸ್ಕೊಟ್ಟಿರುವಂತಹ ಜಿಲ್ಲೆಗಳಲ್ಲಿ ಯಾರ್ಯಾರಿಗೆ ಬಂದಿಲ್ಲೋ ಅವರು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅದ್ರ ಬಗ್ಗೆ ಏನಾದರೂ ಸಮಸ್ಯೆ ಇತ್ತು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಉಳಿದಂಥ ಮಹಿಳೆಯರಿಗೆ ಆಲ್ಮೋಸ್ಟು ಎಲ್ಲ ಜಿಲ್ಲೆಗಳು ಹಾಗೆ ಉಳಿದಂಥ ಜಿಲ್ಲೆಗಳಿಗೂ ಸೇರಿ ಹೇಳ್ತಾ ಇರೋದು ನಾನು 100%ಅಲ್ಲಿ ಒಂದು 70-80% ಮಹಿಳೆಯರಿಗೆ ಆಲ್ರೆಡಿ ಈ ಒಂದು 20ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗಿರುವಂಥದ್ದು. ಸೊ ಕೆಲವು ಜಿಲ್ಲೆಗಳಿಗೆ ಕೆಲವು ಮಹಿಳೆಯರಿಗೆ ಮಾತ್ರ ಈ ಒಂದು 20ನೇ ಕಂತಿನ ಹಣ ಬಂದು ಜಮೆ ಆಗಿಲ್ಲ. ಓಕೆನಾ? ಸೊ ಅಲ್ಲಿಗೆ 20% ಅಂತಲೇ ತಿಳ್ಕೊಬೋದು. ಸೊ ಈ ಒಂದು 20% ಮಹಿಳೆಯರಿಗೆ ಇನ್ನು ಕೆಲವೊಂದು ದಿನಗಳಲ್ಲಿ ಅಂದರೆ ಒಂದು 5-10 ದಿನದೊಳಗೆ ನಿಮಗೆ 19 ಹಾಗೆ 20ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸರಿನಾ? ಇಲ್ಲಿ ಸ್ನೇಹಿತರೆ 19ನೇ ಕಂತಿನ ಹಣ ಹಾಗೆ 20ನೇ ಕಂತಿನ ಹಣ ಜಮೆ ಆಗಿರೋದು ಗೊತ್ತಾಯಿತು. ಇದ್ರ ಬಗ್ಗೆ ನಾನು ಮಾಹಿತಿನೂ ಕೊಟ್ಟಾಯಿತು. ಮುಂದುವರೆಯೋಣ. ಇವಾಗ 21ನೇ ಕಂತಿನ ಹಣ ನಮಗೆ ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ನಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ತುಂಬ ಜನ ಮಹಿಳೆಯರು ಹಾಗೆ ಜನರು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋವಂಥದ್ದು. ಕಮೆಂಟ್ ಬಾಕ್ಸ್ನಲ್ಲೂ ಸಹ ಪ್ರಶ್ನೆ ಮಾಡ್ತಿದ್ದಾರೆ. ನನಗೆ ಹೊರಗಿನ ಜನರು ಸಹ ಕೇಳ್ತಾ ಇರುವಂಥ ಪ್ರಶ್ನೆ ಇದೆ. ಸೊ ಇದ್ರ ಬಗ್ಗೆ ಫುಲ್ ಮಾಹಿತಿನ ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವು ಏನು ಮಾಡಬೇಕು ಅಂದರೆ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ. ಸರಿನಾ? ಇನ್ನು ಹೊಸಬ್ರು ಯಾರ್ಯಾರು ಇಲ್ಲಿ ಬಂದಿದ್ದಾರೋ ಅವರು ಸಹ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ನಮ್ಮ ಚಾನಲ್ 10K ಸಬ್ಸ್ಕ್ರೈಬರ್ಸ್ ಅಂದರೆ 10,000 ಸಬ್ಸ್ಕ್ರೈಬರ್ಸ್ ಆಗೋ ಥರ ನೀವು ಎಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಜನ ಮಹಿಳೆಯರಿಗೆ ಹಾಗೆ ಜನರಿಗೆ ಈ ಒಂದು ಚಾನಲ್ನ ಶೇರ್ ಮಾಡ್ತಾ ಬನ್ನಿ. ಇನ್ನು ಮುಂದುವರೆಯೋಣ ಸ್ನೇಹಿತರೆ. ಈ ಒಂದು 21ನೇ ಕಂತಿನ ಬಗ್ಗೆ ಅಪ್ಡೇಟ್. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿರುವ ಮಾಹಿತಿ ಪ್ರಕಾರ ಈ ಒಂದು 21ನೇ ಕಂತಿನ ಹಣ 21st ಇನ್ಸ್ಟಾಲ್ಮೆಂಟ್ ಹಣ 2,000 ಕೋಟಿ ಈ ಒಂದು ಹಣವನ್ನು ಬಿಲ್ಲಿಂಗ್ ಮಾಡಲಾಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆಲ್ರೆಡಿ ಬಿಲ್ಲಿಂಗ್ ಆಗಿದೆ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಹಣನ ಬಿಡುಗಡೆ ಮಾಡಲಾಗಿದೆ ಎಲ್ಲ ಬ್ಯಾಂಕ್ಗಳಿಗೂ. ಅಂದರೆ ಎಲ್ಲ ಜಿಲ್ಲೆಯ ಬ್ಯಾಂಕ್ಗಳಿಗೂ, ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಬ್ಯಾಂಕ್ಗಳಿಗೂ ಈ ಒಂದು ಹಣನ ಬಿಡುಗಡೆ ಮಾಡಲಾಗಿದೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಜಮೆ ಆಗೋದಷ್ಟೇ ಬಾಕಿ ಇರೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಜನರ ತಲೆಗೆ ಈ ಒಂದು ಪ್ರಶ್ನೆ ಹುಟ್ಟುತ್ತೆ, ಇನ್ನೂ ಯಾಕೆ ಮತ್ತೆ ಜಮೆ ಆಗಿಲ್ಲ, 21ನೇ ಕಂತಿನ ಹಣ ನಮಗೆ ಯಾಕೆ ಇನ್ನೂ ಜಮೆ ಆಗಿಲ್ಲ ಅನ್ನೋದು. ಸೊ ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಈ ಒಂದು 19ನೇ ಕಂತಿನ ಹಣ ಜಮೆ ಆದ ನಂತರವೇ 20ನೇ ಕಂತಿನ ಹಣ ಜಮೆ ಆಗೋದು. ಅದೇ ರೀತಿ ಈ ಒಂದು 20ನೇ ಕಂತಿನ ಹಣ ಜಮೆ ಆದ ನಂತರವೇ 21ನೇ ಕಂತಿನ ಹಣ ಜಮೆ ಆಗೋದು 2,000 ರೂಪಾಯಿ. ಓಕೆನಾ? ಆದರೆ ಇಲ್ಲಿ 20ನೇ ಕಂತಿನ ಹಣ ಎಲ್ಲರಿಗೂ ಇನ್ನೂ ಜಮೆ ಆಗಿಲ್ಲ ಅಲ್ವಾ? ಸೊ ಎಲ್ಲ ಜಿಲ್ಲೆಗಳು ಸಂಪೂರ್ಣವಾಗಿ 1.2 ಕೋಟಿ ಮಹಿಳೆಯರಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಿರುವಂಥ ಮಹಿಳೆಯರು. ಸೊ ಇವರೆಲ್ಲರಿಗೂ ಸಹ 2,000 ರೂಪಾಯಿ ಹಣ ಜಮೆ ಆದ ನಂತರ 20ನೇ ಕಂತಿನ 2,000 ರೂಪಾಯಿ ಹಣ ಜಮೆ ಆದ ನಂತರವೇ ಈ ಒಂದು 21ನೇ ಕಂತಿನ ಹಣ ಜಮೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಈ ಒಂದು 21ನೇ ಕಂತಿನ ಹಣ ಯಾವ ತಿಂಗಳದು ಅಂತ ಕೇಳೋದಾದರೆ ಏಪ್ರಿಲ್ ತಿಂಗಳದು. ಸೊ ಏಪ್ರಿಲ್ ತಿಂಗಳಲ್ಲೇ ಈ ಒಂದು ಹಣನ ಬಿಡುಗಡೆ ಮಾಡಬೇಕಾಯ್ತು, ಯಾವುದು 21ನೇ ಕಂತಿನ ಹಣ. ಆದರೆ ಈಗ 2-3 ತಿಂಗಳಿಂದ ಗ್ಯಾಪ್ ಆದ ಕಾರಣ ಈಗ 19 ಹಾಗೆ 20ನೇ ಕಂತಿನ ಹಣ ಈಗ ಜೂನ್ನಿಂದ ಶುರು ಮಾಡಿರುವಂಥದ್ದು. ಸೊ ಆದಷ್ಟು ಬೇಗ ಇದು ಸಹ ಒಂದು 20-25 ಡೇಸ್ ಒಳಗೆ ನಿಮಗೆ ಜಮೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ 21ನೇ ಕಂತಿನ ಹಣ ಸಹ ಇನ್ನೊಂದು 20-25 ಡೇಸ್ ಒಳಗೆ ಜಮೆ ಆಗಲಿಕ್ಕೆ ಶುರು. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋನ ಯಾರು 19, 20, 21ನೇ ಕಂತಿನ ಹಣ ಬಂದಿಲ್ಲ ಅಂತ ಇರ್ತಾರೋ ಅಂಥ ಮಹಿಳೆಯರಿಗೆ, ಫಲಾನುಭವಿಗಳಿಗೆ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೆ ಈ ಒಂದು ವಿಡಿಯೋನ ತಲುಪೋ ಹಾಗೆ ಎಲ್ಲರೂ ಕೂಡ ಶೇರ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಅಂತ ಗೊತ್ತು. ಬೇಗ ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿ. ಹಾಗೆ ವೀಕ್ಷಕರೇ, ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.